ಈ ವಿಡಿಯೋ ನೋಡ್ತಾ ಇರೋ 90% ಟೀನೇಜರ್ಸ್ ಎವ್ರಿ ಸಿಂಗಲ್ ಡೇ ಮ್ಯಾಸ್ಟರ್ಬೇಟ್ ಮಾಡ್ತಾ ಇದ್ದೀರಾ, ಪಾರ್ನ್ ನೋಡ್ತಾ ಇದ್ದೀರಾ. ಇದನ್ನ ಯಾರೂ ಓಪನ್ ಅಪ್ ಆಗಿ ಹೇಳೋದಿಲ್ಲ, ಬಟ್ ಮಾಡ್ತಾ ಇರ್ತೀರಾ. ನಿಮ್ಮ ಡೋಪಮಿನ್ ಲೆವೆಲ್ ಕಂಪ್ಲೀಟ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಬ್ರೋ, ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡ್ತಾ ಇದ್ದಾರೆ, ನಾನ್ ನೋಡೋದ್ರಲ್ಲಿ ತಪ್ಪೇನಿದೆ, ಇದರಿಂದ ನನಗೇನು ಎಫೆಕ್ಟ್ ಆಗ್ತಾ ಇಲ್ವಲ್ಲ ಅಂತ ನೀವು ಕೇಳ್ಬೋದು. ಆದ್ರೆ ನಿಮಗೆ ಗೊತ್ತಿಲ್ಲದೆ ಸೈಕಲಾಜಿಕಲಿ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಿಹೇವಿಯರ್ನಲ್ಲಿ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಲೈಫ್ನಲ್ಲಿ ತುಂಬಾ ಇಂಪ್ಯಾಕ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ತುಂಬಾ ಜನ ಇದು ನಾನು ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ನಾನು ಇದನ್ನ ಮಾಡಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಎಕ್ಸೆಸಿವ್ ಆಗಿ ಮಾಡಿದ್ರೆ ನಮ್ಮ ಲೈಫ್ ನಮ್ಮ ಕಂಟ್ರೋಲ್ ನಲ್ಲಿ ಇರಲ್ಲ. ಸೊ ಅದಕ್ಕೆ ಈ ವಿಡಿಯೋದಲ್ಲಿ 30 ಡೇಸ್ ತನಕ ನೀವು ಮ್ಯಾಸ್ಟರ್ಬೇಟ್ ಮಾಡದೇ ಇದ್ರೆ ಒಂದೊಂದು ಸೈಕಲ್ ನಲ್ಲಿ ಏನೇನ್ ಆಗುತ್ತೆ ಅಂಡ್ ಏನೇನು ಬೆನಿಫಿಟ್ಸ್ ಗಳು ಸಿಗುತ್ತೆ ಅನ್ನೋದನ್ನ ತಿಳಿಯೋಣ. ಫಸ್ಟ್ ಫೇಸ್, ಇನಿಷಿಯಲ್ ಸ್ಟ್ರಗಲ್. ನೀವು ಮ್ಯಾಸ್ಟರ್ಬೇಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ ಡೇ 1 ನಿಂದ ಡೇ 5 ತನಕ ಈ ಇನಿಷಿಯಲ್ ಸ್ಟ್ರಗಲ್ ಇರುತ್ತೆ. ನನ್ನಿಂದ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ, ನನ್ನದನ್ನ ನೋಡ್ಲೇಬೇಕು ಅನ್ನೋ ಥಾಟ್ ಮೈಂಡ್ಗೆ ಬರ್ತಾನೆ ಇರುತ್ತೆ. ಇದನ್ನ ಕಂಟ್ರೋಲ್ ಮಾಡ್ಕೊಂಡು 5th ಡೇ ತನಕ ಹೋಗುವಾಗ ನಿಧಾನವಾಗಿ ನಾನು ಅದನ್ನ ನೋಡ್ಲೇಬೇಕು ಅಂತ ಇದ್ದ ಫೀಲಿಂಗ್ ಸ್ವಲ್ಪನೇ ಕಮ್ಮಿ ಆಗುತ್ತೆ. ಹೀಗೆ ಕಂಟ್ರೋಲ್ಡ್ ಆಗಿ ನಿಧಾನವಾಗಿ ಸ್ವಲ್ಪನೇ ದಾಟಿ ಬರ್ಬೇಕಾಗುತ್ತೆ. ಯಾಕಂದ್ರೆ ಈ ಫೇಸ್ ನಿಜವಾಗ್ಲೂ ಟಫ್ ಆಗಿರುತ್ತೆ. ಈ ಇನಿಷಿಯಲ್ ಸ್ಟೇಜ್ ಅನ್ನ ದಾಟಿ ಬರುವಾಗ ನಿಮಗೆ ಒಂದು ಮೆಂಟಲ್ ಕ್ಲಾರಿಟಿ ಸಿಗುತ್ತೆ ಅಂಡ್ ನಿಮ್ಮ ಮೋಟಿವೇಶನ್ ಲೆವೆಲ್, ಫೋಕಸ್ ಲೆವೆಲ್, ಎನರ್ಜಿ ಲೆವೆಲ್ ನಿಧಾನವಾಗಿ ನಾರ್ಮಲ್ ಸ್ಟೇಜ್ಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೆಕೆಂಡ್ ಸ್ಟೇಜ್, ಅ ರೇ ಆಫ್ ಹೋಪ್. ಈ ಫೇಸ್ ಡೇ 6 ನಿಂದ ಡೇ 10 ತನಕ ಇರುತ್ತೆ. ಮೊದಲು ಹೇಗೆ ಅದನ್ನ ನೋಡ್ಲೇಬೇಕು ಅನ್ನೋ ಇಚ್ಛೆ ಇತ್ತೋ ಅದು ಈಗಲೂ ಇರುತ್ತೆ, ಆದ್ರೆ ರೆಡ್ಯೂಸ್ ಆಗ್ತಾನೆ ಬರುತ್ತೆ. ಈ ಕ್ರೂಷಿಯಲ್ ಟೈಮ್ ಪೀರಿಯಡ್ ನಲ್ಲಿ ನೀವು ಆ ಅಡಿಕ್ಷನ್ಗೆ ಹೋಗೋಕ್ಕೂ ಮುಂಚೆ ಹೇಗಿದ್ರೋ ಅದೇ ಸ್ಟೇಜ್ಗೆ ವಾಪಸ್ ಬರೋದಕ್ಕೆ ಮೈಂಡ್ ಟ್ರೈ ಮಾಡ್ತಾ ಇರುತ್ತೆ. ಈಗ್ಲೇನೆ ನಿಮ್ಗೆ ಇದ್ದ ಆಂಗರ್, ಫ್ರಸ್ಟ್ರೇಷನ್, ಎಂಗ್ಸೈಟಿ, ಡಿಪ್ರೆಷನ್ ಎಲ್ಲದೂ ನಾರ್ಮಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ನೀವೇ ಅಡಿಕ್ಷನ್ಗೆ ಸಿಗಾಕೊಳ್ಳೋಕ್ಕೂ ಮುಂಚೆ ಇದ್ದ ಆ ವರ್ಷನ್ ಅನ್ನ ನೀವೇ ನೋಡ್ತೀರಾ. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯಗಳನ್ನ ಅಬ್ಸರ್ವ್ ಮಾಡಿ ನೋಟ್ ಮಾಡ್ಬೇಕಾಗತ್ತೆ. ಅದೇ ನಿಮ್ಮ ಟ್ರಿಗರಿಂಗ್ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡೋದು. ಅಂದ್ರೆ ಯಾವ ಒಂದು ಸಿಚುವೇಶನ್, ಯಾವ ಒಂದು ವಿಷಯದಿಂದ ನಿಮಗೆ ಮ್ಯಾಸ್ಟರ್ಬೇಟ್ ಮಾಡಬೇಕು ಅನ್ಸುತ್ತೆ ಅದನ್ನ ಫೈಂಡ್ ಔಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಬ್ಬರೇ ಇರುವಾಗ, ರೀಲ್ಸ್ ಸ್ಕ್ರೋಲ್ ಮಾಡುವಾಗ ಅಥವಾ ಯಾವ್ದಾದ್ರು ಟ್ರಿಗರ್ ಆಗುವಂತ ಕಂಟೆಂಟ್ ಅನ್ನ ನೋಡಿದಾಗ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಅದನ್ನ ಮಾಡಬೇಕು ಅನ್ಸುತ್ತೆ. ಈ ಪಾಯಿಂಟ್ಸ್ ಅನ್ನ ಐಡೆಂಟಿಫೈ ಮಾಡಿದ್ಮೇಲೆ ಅದನ್ನ ಅವಾಯ್ಡ್ ಮಾಡೋಕೆ ಬೇರೆ ಯಾವ್ದಾದ್ರು ಸ್ಟ್ರಾಟಜೀಸ್ ಅನ್ನ ಟ್ರೈ ಮಾಡಿ. ಫೇಸ್ 3, ಬ್ರೇಕಿಂಗ್ ಥ್ರೂ ದ ವಾಲ್. ಡೇ 11 ನಿಂದ ಡೇ 15 ತನಕ ಈ ಫೇಸ್ ಇರುತ್ತೆ, ಆಲ್ಮೋಸ್ಟ್ ಹಾಫ್ ಮಂತ್. ಈ ಟೈಮ್ ಪೀರಿಯಡ್ ನಲ್ಲಿ ನಾನು ಯಾಕೆ ಈ ಎಲ್ಲ ಸ್ಟ್ರಾಟಜೀಸ್ಗಳನ್ನ ಫಾಲೋ ಮಾಡಬೇಕು, ನಾನು ಯಾಕೆ ಈ ರೀತಿ ಕಂಟ್ರೋಲ್ಡ್ ಆಗಿ ಇರಬೇಕು, ನಾನು ಯಾಕೆ ಸೆಲ್ಫ್ ಕಂಟ್ರೋಲ್ ಮಾಡಬೇಕು, ಸುಮ್ಮನೆ ನಾನೇ ನನ್ನನ್ನು ಓವರ್ ಆಗಿ ಪುಷ್ ಮಾಡ್ತಾ ಇದ್ದೀನೋ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ 10th ಡೇ ತನಕ ನಿಮಗೆ ಮೋಟಿವೇಶನ್ ಇದ್ರು 15ನೇ ದಿನ ಕ್ಲೋಸ್ ಆಗ್ತಾ ಬರುವಾಗ ಬೋರಿಂಗ್ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಇನ್ನೂ ತುಂಬಾ ಬೆಟರ್ ಆಗಿ ಫೀಲ್ ಮಾಡ್ತೀರಾ. ಈ ರೀತಿಯ ಥಾಟ್ಸ್ಗಳು ಬರುವಾಗ ಒಂದು ಫ್ಯೂ ಮಿನಿಟ್ಸ್ ಡೀಪ್ ಬ್ರೀತಿಂಗ್ ಮಾಡಿ. ಇದರಿಂದ ಆ ಥಾಟ್ಸ್ ನಿಧಾನವಾಗಿ ಹೋಗ್ಬಿಡುತ್ತೆ. ನೀವು ಒಬ್ಬರೇ ಇರುವಾಗ ಈ ರೀತಿಯ ಥಾಟ್ಸ್ಗಳು ಜಾಸ್ತಿ ಎಫೆಕ್ಟ್ ಅನ್ನ ಕಾಸ್ ಮಾಡುತ್ತೆ. ಅದಕ್ಕೆ ಆದಷ್ಟು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ನ ಸರೌಂಡಿಂಗ್ಸ್ ನಲ್ಲಿ ಇರಿ. ಇಲ್ಲಿ ತನಕ ಬಂದಾಗ ನೀವು ಅಬ್ಸರ್ವ್ ಮಾಡ್ತೀರಾ, ನಿಮ್ಮ ಫೋಕಸ್ ಲೆವೆಲ್ ಇನ್ಕ್ರೀಸ್ ಆಗಿರುತ್ತೆ. ಯಾವ ಟಾಸ್ಕ್ ಅನ್ನ 2 hours ಕೂಡ ಫೋಕಸ್ ಮಾಡಿ ಮಾಡೋಕ್ಕಾಗ್ತಾ ಇರಲ್ವೋ ಅದನ್ನ 3 to 4 hours ಕೂಡ ಫೋಕಸ್ ಮಾಡಿ ಮಾಡುವಂತ ಎಬಿಲಿಟಿ ನಿಮಗೆ ಸಿಗುತ್ತೆ. ಫೇಸ್ 4, ದ ಟರ್ನಿಂಗ್ ಪಾಯಿಂಟ್. ಈ ಟೈಮ್ ಪೀರಿಯಡ್ ಡೇ 16 ಇಂದ ಡೇ 20 ತನಕ. ಇಲ್ಲೇ ನಿಮಗೆ ನಿಮ್ಮ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಗೊತ್ತಾಗೋದು. ನಿಮ್ಮ ಕ್ರೇವಿಂಗ್ ಕಮ್ಮಿ ಆಗಿರುತ್ತೆ, ಅದನ್ನ ನೋಡ್ಬೇಕು ಅನ್ನೋ ಆಸೆ ಕೂಡ ನಿಮಗೆ ಬಂದಿರೋದಿಲ್ಲ. ಅಂಡ್ ಇದರ ಜೊತೆ ಅಡ್ಯಾಪ್ಟ್ ಆಗೋಕೆ ನೀವು ಸ್ಟಾರ್ಟ್ ಮಾಡಿರ್ತೀರಾ. ನೀವು ನೋಟಿಸ್ ಮಾಡ್ತೀರಾ, ನಿಮ್ಮ ಪ್ರೊಡಕ್ಟಿವಿಟಿ ಲೆವೆಲ್ ತುಂಬಾನೇ ಇನ್ಕ್ರೀಸ್ ಆಗಿರುತ್ತೆ. ನಿಮಗೆ ಬೋರಿಂಗ್ ಅನಿಸ್ತಾ ಇದ್ದ ರೆಗ್ಯುಲರ್ ಆಕ್ಟಿವಿಟೀಸ್ಗಳೆಲ್ಲ ಈಗ ಹ್ಯಾಪಿನೆಸ್ ಕೊಡೋಕೆ ಸ್ಟಾರ್ಟ್ ಮಾಡಿರುತ್ತೆ. ಬಟ್ ಇಲ್ಲೇ ಇದನ್ನ ಎಂಡ್ ಮಾಡಬಾರ್ದು. ಇಲ್ಲೇ ಈ 5 ಪಾಯಿಂಟ್ಸ್ಗಳನ್ನ ನೋಟ್ ಮಾಡಬೇಕು. ನಂಬರ್ 1, ನಿಮ್ಮ ಇಂಟ್ರೆಸ್ಟ್ ಅನ್ನ ಫೈಂಡ್ ಮಾಡಿ. ನಿಮಗೆ ಬೇರೆ ಯಾವ ಆಕ್ಟಿವಿಟೀಸ್ಗಳು ಇಷ್ಟ ಇದೆ ಅನ್ನೋದನ್ನ ಫೈಂಡ್ ಮಾಡಿ. ನಂಬರ್ 2, ಕ್ಲಿಯರ್ ಆಗಿ ಒಂದು ಅಚೀವ್ ಮಾಡಬಹುದಾದ ಗೋಲ್ ಅನ್ನ ಸೆಟ್ ಮಾಡಿ. ನಂಬರ್ 3, ಗೋಲ್ ಸೆಟ್ ಮಾಡಿದ ಮೇಲೆ ಸರಿಯಾದ ಒಂದು ರೊಟೀನ್ ಅನ್ನ ಸೆಟ್ ಮಾಡಿ. ನಂಬರ್ 4, ನಿಮ್ಮ ಥಾಟ್ಸ್ಗೆ ಮ್ಯಾಚ್ ಆಗುವಂತ ಜನರನ್ನ ಫೈಂಡ್ ಮಾಡಿ ಅವರೊಂದಿಗೆ ಇಂಟರಾಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನಂಬರ್ 5, ನಿಮ್ಮ ಪರ್ಸನಲ್ ಗ್ರೋತ್ ಮೇಲೆ ಫೋಕಸ್ ಮಾಡಿ. ಬೇರೆಯವರ ಲೈಫ್ ಅನ್ನ ನೋಡದೆ ನಿಮ್ಮ ಗ್ರೋತ್ಗೆ ಫೋಕಸ್ ಮಾಡಿ. ಫೇಸ್ 5, ಗೇನಿಂಗ್ ಮೊಮೆಂಟಮ್. ಡೇ 20 ಇಂದ ಡೇ 25 ತನಕ ಈಗ್ಲೇನೆ ನೀವು ನಾರ್ಮಲ್ಗಿನ್ನ ಮೇಲಿನ ಗ್ರೋತ್ ಅನ್ನ ನೋಡ್ತೀರಾ. ನಿಮ್ಮ ನಾರ್ಮಲ್ ಕಾನ್ಸಂಟ್ರೇಷನ್ ಲೆವೆಲ್, ಫೋಕಸ್ ಲೆವೆಲ್, ಎನರ್ಜಿ ಲೆವೆಲ್ಗಿನ್ನ 20 to 30% ಇನ್ಕ್ರೀಸ್ ಆಗಿರುತ್ತೆ. ಯಾಕಂದ್ರೆ ನೀವು ಒಂದು ಪ್ರಾಪರ್ ಸ್ಕೆಡ್ಯೂಲ್, ಸ್ಟ್ರಾಟಜಿ, ಮೈಂಡ್ ಸೆಟ್ ನಿಂದ ಮೂವ್ ಆಗೋಕೆ ಸ್ಟಾರ್ಟ್ ಮಾಡ್ತೀರಾ. ಆದ್ರೆ ನೀವು ಮಾಡೋ ಸಣ್ಣ ಟಾಸ್ಕ್ಗಳು ಕೂಡ ನಿಮಗೆ ಓವರ್ ಆಗಿ ಅಚೀವ್ ಮಾಡಿದ ರೀತಿ ಅನ್ಸುತ್ತೆ. ಈ ಟೈಮ್ನಲ್ಲಿ ನಿಮಗೆ ನೀವೇ ನಿಮ್ಮ ಟಾರ್ಗೆಟ್ ಇನ್ನು ಎಷ್ಟು ದೂರ ಇದೆ ಅನ್ನೋದನ್ನ ರಿಮೈಂಡ್ ಮಾಡ್ತಾ ಇರಬೇಕು. ಲಾಸ್ಟ್ ಅಂಡ್ ಫೈನಲ್ ಫೇಸ್, ದ ನ್ಯೂ ನಾರ್ಮಲ್.
ಡೇ 26ನಿಂದ ಡೇ 30 ಈ ಕಂಪ್ಲೀಟ್ 30 ಡೇಸ್ ನೀವು ಫಾಲೋ ಮಾಡಿದ್ದೆಲ್ಲ ನಿಮ್ಮ ಪರ್ಸನಲ್ ಗ್ರೋತ್ಗಾಗಿ. ನಾನು ಅದನ್ನ ನೋಡಬಾರ್ದು ಅನ್ನೋ ಇನ್ನರ್ ಬ್ಯಾಟಲ್ ಇಲ್ಲದೆ ನಿಮ್ಮ ಸೆಲ್ಫ್ ಕಂಟ್ರೋಲ್ ಲೆವೆಲ್ ಮ್ಯಾಕ್ಸಿಮಮ್ ಆಗಿರುತ್ತೆ. ನಿಮಗೆ ಎಷ್ಟೇ ಆ ಹಳೆ ವಿಷಯಗಳನ್ನ ನೆನಪಿಸಿದ್ರು ನಿಮಗೆ ಅದು ಇಂಟ್ರೆಸ್ಟಿಂಗ್ ಅನ್ಸಲ್ಲ. ನನಗೆ ನನ್ನ ಪಾತೆ ಸರಿಯಾಗಿದೆ ಅನ್ನೋ ಕ್ಲಾರಿಟಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಬಂದ್ಬಿಡುತ್ತೆ. ಈಗಲೇ ನಿಮ್ಮ ಪೊಟೆನ್ಷಿಯಲ್ ಅನ್ಲಾಕ್ ಆಗಿ ನೀವಿನ್ನೂ ಡಿಫ್ರೆಂಟ್ ವೇಸ್ ಅನ್ನ ಫೈಂಡ್ ಮಾಡ್ತೀರಾ. ಇದನ್ನ 90 ಡೇಸ್ 180 ಡೇಸ್ 1 ಇಯರ್ ಕೂಡ ಟ್ರೈ ಮಾಡ್ಬೋದು. ಬಟ್ ವಿತಿನ್ 30 ಡೇಸ್ ನೀವಿಷ್ಟು ವಿಸಿಬಲ್ ಚೇಂಜಸ್ ಅನ್ನ ನೋಡ್ತೀರಾ. ಸೊ ಇದಾಗಿತ್ತು ನೋ ಫ್ಯಾಪ್ ಚಾಲೆಂಜ್ ನ ಪ್ರಾಸೆಸ್ ಯಾವ ರೀತಿ ಇರುತ್ತೆ ಅಂತ. ಈ ನೋ ಫ್ಯಾಪ್ ಚಾಲೆಂಜ್ ಅನ್ನ ನೀವು ಕೂಡ ಅಕ್ಸೆಪ್ಟ್ ಮಾಡ್ತೀರಾ ಅಂದ್ರೆ ಕಾಮೆಂಟ್ ನಲ್ಲಿ ಅಕ್ಸೆಪ್ಟೆಡ್ ಅಂತ ಟೈಪ್ ಮಾಡಿ. ನೀವು ಮನೆಯಲ್ಲೇ ವೆಯ್ಟ್ ಗೇನ್ ಮಾಡಿ ಒಂದು ಡೀಸೆಂಟ್ ಫಿಸಿಕ್ ಅನ್ನ ಅಚೀವ್ ಮಾಡಬೇಕು ಅನ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಹೋಗಿ ನೋಡಿ. ನಾನು ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.